T20 ಫಾರ್ಮೆಟ್ನಲ್ಲಿ ಭಾರತದ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಕಳೆದ 20 ತಿಂಗಳಿಂದ ಘಟಾನುಘಟಿ ತಂಡಗಳಿಗೆಲ್ಲ ನೀರು ಕುಡಿಸಿದ್ದಾರೆ. ಇತ್ತೀಚೆಗೆ ನ್ಯೂಜಿಲೆಂಡ್ ವಿರುದ್ಧದ ಸರಣಿ, ಸೌತ್ ಆಫ್ರಿಕಾ ವಿರುದ್ಧದ ವಾರ್ಮ್ ಅಪ್ ಮ್ಯಾಚ್ ಅಲ್ಲೂ ಕೂಡ ರನ್ ಮಳೆ ಸುರಿಸಿದ್ರು. USA ವಿರುದ್ಧ ಮೊದಲ T20 ವಿಶ್ವಕಪ್ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅಂತೂ ಸಿಂಗಲ್ ಶೇರ್ನಂತೆ ನಿಂತು ಪಂದ್ಯ ಗೆಲ್ಲಿಸಿದ್ರು. ಆದರೆ ಕೆಲವರು ಭಾರತದ ಬ್ಯಾಟಿಂಗ್ ನೋಡಿ ಉರ್ಕೊಳ್ತಿದ್ದಾರೆ. ಭಾರತೀಯರು ಬಳಸುವಂತ ಬ್ಯಾಟ್ಗಳೇ ಸರಿ ಇಲ್ಲ, ಮೋಸ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ಕುಣಿಯಲಾರದವಳು ನೆಲಡೊಂಕು ಎನ್ನುವಂತೆ ಹೇಳಿದ್ಯಾರು? ಏನಿದು ರಬ್ಬರ್ ಲೇಯರ್ ಕಾಂಟ್ರವರ್ಸಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ T20 ನಿವೃತ್ತಿ ಪಡೆದಾಗ ಈ ಮ್ಯಾಚ್ಗಳು ಇನ್ಮೇಲೆ ಕ್ರೇಜ್ ಕಳ್ಕೊಳ್ಳುತ್ತೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಈಗ ಭಾರತ T20 ಪಂದ್ಯಗಳೇ ಎಲ್ರಿಗೂ ಫೇವರೇಟ್ ಆಗಿದೆ. ಅದಕ್ಕೆ ಕಾರಣ ಭಾರತದ ಬ್ಯಾಟಿಂಗ್ ಪರಾಕ್ರಮ, ಅದರಲ್ಲೂ ಅಭಿಷೇಕ್ ಶರ್ಮಾ ಅವರ ಬಿರುಗಾಳಿ ಓಪನಿಂಗ್ ಬ್ಯಾಟಿಂಗ್. ಓಪನರ್ ಆಗಿ ಕಣಕ್ಕೆ ಬರುವಂತ ಅಭಿಷೇಕ್ ಶರ್ಮಾ ಇರುವಷ್ಟು ಹೊತ್ತು ಕೂಡ 6-4ಗಳಲ್ಲೇ ಡೀಲ್ ಮಾಡ್ತಾರೆ. ಆಲ್ಮೋಸ್ಟ್ 200+ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡ್ತಾರೆ. ಇತ್ತೀಚೆಗೆ ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಕೂಡ ಜಾಯ್ನ್ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಕೂಡ ಫಿನಿಶಿಂಗ್ ನಲ್ಲಿ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ಟೀಮ್ ಇಂಡಿಯಾ ಮ್ಯಾಚ್ ಅಂದ್ರೆ ಭಾರತೀಯರು ಅಷ್ಟೇ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಕಣ್ಣರಳಿಸಿ ನೋಡೋ ಅಷ್ಟರ ಮಟ್ಟಿಗೆ ಧೂಳೆಬ್ಬಿಸ್ತಾ ಇದ್ದಾರೆ. ಆದ್ರೆ ಭಾರತದ ಬ್ಯಾಟಿಂಗ್ ಪವರ್ ಮುಂದೆ ಗೆಲ್ಲೋಕಾಗದೆ ಕೆಲವರು ಮೋಸದ ಹಣೆಪಟ್ಟಿ ಕಟ್ತಾ ಇದ್ದಾರೆ. ಈಗ ಶ್ರೀಲಂಕಾದ ಆಟಗಾರ ಭಾನುಕ ರಾಜಪಕ್ಸೆ ಗಂಭೀರ ಆರೋಪ ಮಾಡಿದ್ದಾರೆ. ಭಾರತೀಯರ ಬ್ಯಾಟ್ಗಳ ಮೇಲೆ ರಬ್ಬರ್ ಲೇಯರ್ ಇದೆ ಎಂದ ಭಾನುಕ. ಭಾರತೀಯರ ಮುಂದೆ ಆನ್ ಫೀಲ್ಡ್ ನಲ್ಲಿ ಗೆಲ್ಲೋಕ್ ಆಗದೆ ಇದ್ರೂ ಕೂಡ ಕೆಲವರು ಆಫ್ ದಿ ಫೀಲ್ಡ್ ನಲ್ಲಿ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. ಇದಕ್ಕೆ ಹೊಸ ಸೇರ್ಪಡೆ ಭಾನುಕ ರಾಜಪಕ್ಸೆ. ಇತ್ತೀಚೆಗೆ ಇಂಟರ್ವ್ಯೂನಲ್ಲಿ ಮಾತನಾಡಿರುವಂತ ರಾಜಪಕ್ಸೆ ಭಾರತದ ಬ್ಯಾಟಿಂಗ್ ಬಗ್ಗೆ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ನ್ಯೂಸ್ ವೈರ್ ನಲ್ಲಿ ನೀಡಿದಂತ ಸಂದರ್ಶನದ ವೇಳೆ ಭಾರತೀಯ ಬ್ಯಾಟಿಂಗ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಹಾಗೆ ಶಿವಮ್ ದುಬೆ ಅಂತ ಆಟಗಾರರು ಭಾರತ T20 ಕ್ರಿಕೆಟ್ ಆಡುವಂತ ವಿಧಾನವನ್ನೇ ಬದಲಾಯಿಸಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ರಾಜಪಕ್ಸೆ ನೀಡಿರುವಂತ ಸ್ಟೇಟ್ಮೆಂಟ್ ಭಾರತೀಯರ ಕಣ್ಣನ್ನ ಕೆಂಪಾಗಿಸಿದೆ. ಭಾರತೀಯ ಆಟಗಾರರು ಸ್ಪೆಷಲ್ ಬ್ಯಾಟ್ಗಳನ್ನ ಬಳಸ್ತಾರೆ. ಇವು ಬೇರೆ ಯಾವುದೇ ಆಟಗಾರರು ಬಳಸೋ ಬ್ಯಾಟ್ಗಳಿಗಿಂತ ಡಿಫ್ರೆಂಟ್ ಆಗಿವೆ. ಅಲ್ಲದೆ ಬ್ಯಾಟ್ಗಳ ಮೇಲೆ ರಬ್ಬರ್ ಲೇಯರ್ ಅನ್ನ ಬಳಸಲಾಗಿದೆ. ಇದರಿಂದಾಗಿಯೇ ಅಭಿಷೇಕ್ ಶರ್ಮಾ ಆ ಮಟ್ಟಿಗೆ ಸ್ಕೋರ್ ಮಾಡೋಕೆ ಸಾಧ್ಯವಾಗ್ತಾ ಇದೆ. ಆದ್ರೆ ಭಾರತೀಯರು ಬಳಸುವಂತ ಈ ಬ್ಯಾಟ್ಗಳನ್ನ ಬೇರೆ ಯಾವುದೇ ಆಟಗಾರರು ಕೂಡ ಖರೀದಿ ಮಾಡೋಕೆ ಸಾಧ್ಯನೇ ಇಲ್ಲ ಎಂದಿದ್ದಾರೆ. ಈ ಮೂಲಕ ಭಾರತೀಯರ ಬಿಗ್ ಸ್ಕೋರ್ಗಳ ಹಿಂದೆ ಬ್ಯಾಟಿಂಗ್ ಸ್ಕ್ಯಾಮ್ ನಡೀತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಆಕ್ಚುಲಿ ಕ್ರಿಕೆಟ್ ನಲ್ಲಿ ಭಾರತೀಯರ ಡಾಮಿನೇಷನ್ ನೋಡಿ ಗೆಲ್ಲಕ್ಕಾಗದೆ ಈ ತರ ಹೇಳಿಕೆಗಳನ್ನ ಕೊಡೋದು ಇದು ಮೊದಲೇನೂ ಅಲ್ಲ. ಈ ಹಿಂದೆ 2023ರ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಹಸನ್ ರಜಾ ಕೂಡ ಬೌಲಿಂಗ್ ಬಗ್ಗೆ ಆರೋಪ ಮಾಡಿದ್ರು. ಭಾರತ ICC ಅಥವಾ BCCIನಿಂದ ಸ್ಪೆಷಲ್ ಚೆಂಡುಗಳನ್ನ ಪಡ್ಕೊಳ್ಳುತ್ತೆ. ಇದರಿಂದಾಗಿ ಆಟಗಾರರು ಬ್ಯಾಟಿಂಗ್ ಸ್ನೇಹಿ ಟ್ರ್ಯಾಕ್ಗಳಲ್ಲಿ ಹೆಚ್ಚುವರಿ ಸ್ವಿಂಗ್ ಅನ್ನ ಪಡ್ಕೊಂಡು ವಿಕೆಟ್ ತಗೊಳ್ತಾರೆ ಎಂದಿದ್ರು. ಆದ್ರೆ ಇದೆಲ್ಲ ಕೈಲಾಗದವರ ಕೊನೆ ಅಸ್ತ್ರವೇ ಅಪಪ್ರಚಾರ ಎನ್ನುವಂತ ಹೇಳಿಕೆಗಳಷ್ಟೇ. ಆನೆ ನಡೆದಿದ್ದೇ ದಾರಿ ಅನ್ಕೊಂಡು ಭಾರತ ಮುನ್ನುಗ್ತಾನೆ ಇದೆ. ಆದ್ರೆ ಇವರೆಲ್ಲ ಆನೆಯನ್ನ ನೋಡಿ ಬೊಗಳ್ತಾನೆ ಇದ್ದಾರಷ್ಟೇ. ನಮಸ್ಕಾರ.